ಶುಭ ದಿನ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ಇವತ್ತು ನಾವು ಧ್ಯಾನದ ಬಗೆಗಿನ ಮೂಢನಂಬಿಕೆಗಳ ಕಡೆಗೆ ಒಂದು ಸ್ವಲ್ಪ ಗಮನ ಹರಿಸೋಣ. ನಮಗೆಲ್ಲರಿಗೂ ಧ್ಯಾನ ಗೊತ್ತು, ಧ್ಯಾನದ ವಿಧಾನಗಳು ಗೊತ್ತು. ಹಾಗೆಯೇ ಕೆಲವರಿಗೆ ಧ್ಯಾನದ ಬಗ್ಗೆ ಇನ್ಯಾರಿಂದನೋ ಕೇಳಿದ ಓದಿದ ತಪ್ಪು ಕಲ್ಪನೆಗಳನ್ನು ತಮ್ಮಲ್ಲೇ ಇಟ್ಕೊಂಡಂತಹ ಕೆಲವರಿಗೆ ಧ್ಯಾನದ ಬಗೆಗೆ ಮೂಢನಂಬಿಕೆಗಳು ಬೆಳೆದಿರಬಹುದು. ಅದರಲ್ಲಿ ನೀವುಗಳು ಕೂಡ ಒಬ್ಬರಾಗಿರಬಹುದು. ಹಾಗಾದರೆ ನಂಬಿಕೆಗಳಿರಬೇಕು, ಆದರೆ ಮೂಢನಂಬಿಕೆಗಳಿರಬಾರ್ದು ಅನ್ನುವಂತಹ ಒಂದು ಮಾತನ್ನು ಆಲೋಚನೆ ಮಾಡ್ತಾ ಧ್ಯಾನದ ಬಗೆಗೂ ಕೆಲವು ಮೂಢನಂಬಿಕೆಗಳು ಇದ್ದಾವೆ ಅನ್ನೋದನ್ನು ನಾನು ತಿಳಿದುಕೊಂಡೆ. ಹಾಗಾಗಿ ಇವತ್ತು ಧ್ಯಾನದ ಬಗೆಗೆ ಇರುವಂತಹ ಮೂಢನಂಬಿಕೆಗಳು ಏನು, ಅದನ್ನು ಹೇಗೆ ದೂರ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನೋಡೋಣ. ಮೊದಲನೇದಾಗಿ, ಧ್ಯಾನವನ್ನು ಗಂಟೆಗಟ್ಟಲೆ ಮಾಡಿದರೆ ಮಾತ್ರ ಲಾಭಗಳು ಸಿಗುತ್ತವೆ ಅನ್ನುವಂತಹ ನಂಬಿಕೆ ತುಂಬ ಜನರಲ್ಲಿದೆ. ಫ್ರೆಂಡ್ಸ್, ಧ್ಯಾನವನ್ನು ಎಷ್ಟು ಬೇಕಾದರೂ ಮಾಡಬಹುದು, ಅದಕ್ಕೆ ಲಿಮಿಟೇಷನ್ಸ್ ಅನ್ನೋದೇ ಇಲ್ಲ. ಆದರೆ ಧ್ಯಾನವನ್ನು ತುಂಬ ಹೊತ್ತು ಮಾಡಿದರೆ ಮಾತ್ರ ಲಾಭಗಳು ಸಿಗುತ್ತವೆ ಅನ್ನೋದು ಶುದ್ಧ ಸುಳ್ಳು. ಧ್ಯಾನವನ್ನು ಎಷ್ಟು ಮಾಡುತ್ತೀರಿ ಅನ್ನೋದಕ್ಕಿಂತ ಧ್ಯಾನವನ್ನು ಹೇಗೆ ಮಾಡುತ್ತೀರಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಗಂಟೆಗಟ್ಟಲೆ ಕಣ್ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತರೂ ಕೂಡ ನೀವು ಮೈಂಡ್ಫುಲ್ ಮೆಡಿಟೇಷನ್ ಮಾಡದೆ ಹೋದರೆ ನಿಮಗೆ ಎಷ್ಟು ಸಾವಿರ ಗಂಟೆಗಳು ಧ್ಯಾನ ಮಾಡಿದರೂ ಕೂಡ ಸಂಪೂರ್ಣ ಲಾಭ ಸಿಗಲಾರ್ದು. ಹಾಗಾಗಿ ನೀವು ಒಂದೇ ನಿಮಿಷ ಧ್ಯಾನ ಮಾಡಿದರೂ 5-10 ನಿಮಿಷಗಳ ಚಿಕ್ಕ ಅವಧಿಯ ಧ್ಯಾನವನ್ನು ಮಾಡಿದರೂ ಕೂಡ ಮೈಂಡ್ಫುಲ್ ಮೆಡಿಟೇಷನನ್ನು, ಅಂದರೆ ಸಮರ್ಪಣಾ ಭಾವದಿಂದ, ಸಂಪೂರ್ಣ ಶರಣಾಗತಿಯ ಭಾವದಿಂದ ಧ್ಯಾನ ಮಾಡಿದರೆ ಮಾತ್ರ ನಮಗೆ 100% ಪಾಸಿಟಿವ್ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ ಫ್ರೆಂಡ್ಸ್. ಹಾಗಾದರೆ ಹೇಗೆ ನಾವು ಇಷ್ಟು ಚಿಕ್ಕ ಅವಧಿಯಲ್ಲಿಯೂ ಕೂಡ ಬೇಗನೆ ಧ್ಯಾನದ ಒಂದು ಸ್ಥಿತಿಗೆ ಹೋಗಲಿಕ್ಕೆ ಸಾಧ್ಯ ಅಂತೀರಾ? ಗಂಟೆಗಟ್ಟಲೆ ಕೂತಾಗನೇ ನಾವು ಆಲೋಚನೆಗಳಿಂದ, ನಮ್ಮ ಜಂಜಾಟಗಳಿಂದ ದೂರ ಹೋಗೋದಕ್ಕೆ ತುಂಬ ಸಮಯ ತಗೊಳ್ತೀವಿ. ಚಿಕ್ಕ ಅವಧಿಯ ಧ್ಯಾನಗಳನ್ನು ಹೇಗೆ ಅಭ್ಯಾಸ ಮಾಡ್ಕೊಳ್ಳೋದು ಅಂತೀರಾ? ನೋಡಿ ಫ್ರೆಂಡ್ಸ್, ನಮಗೆ ಸಿಗುವಂತಹ 1 ನಿಮಿಷ ಸಮಯದಲ್ಲಿಯೂ ಕೂಡ ಕೇವಲ ಶ್ವಾಸವನ್ನು ಗಮನಿಸುತ್ತಾ ನಾವು ಶರಣಾಗತಿ, ಅಂದರೆ ಸರೆಂಡರ್ ಭಾವವನ್ನು ನಮ್ಮಲ್ಲಿ ರೂಢಿಸಿಕೊಳ್ತಾ ಹೋದರೆ ಚಿಕ್ಕ ಅವಧಿಯ ಧ್ಯಾನಗಳು ಕೂಡ ತುಂಬಾ ಪವರ್ಫುಲ್ ಅಂತ ಅನಿಸುತ್ತೆ. ಅದನ್ನು ಒಂದು ಸರ್ತಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಇನ್ನೊಂದು ಮೂಢನಂಬಿಕೆಯನ್ನು ನಾನು ತುಂಬ ಜನರಲ್ಲಿ ಕೇಳಿದ್ದೀನಿ. ಧ್ಯಾನ ಕೇವಲ ಅನುಭವಿ ಸಾಧಕರಿಗೆ ಮಾತ್ರ ಸಾಧ್ಯ, ನಿಮ್ಮಂಥ ಸಾಮಾನ್ಯರಿಗದಲ್ಲ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಆದರೆ ಧ್ಯಾನಕ್ಕಂತಲೇ ಜೀವನವನ್ನು ಮೀಸಲಿಟ್ಟರೆ ಮಾತ್ರ ಅದು ಸಾಧ್ಯ ಅನ್ನೋದಂತೂ ಶುದ್ಧ ಸುಳ್ಳು ಫ್ರೆಂಡ್ಸ್. ಹಲವು ವರ್ಷಗಳ ಸಾಧನೆ ಮಾಡಿದವರಿಗಿಂತಲೂ ವೈಜ್ಞಾನಿಕ ಸತ್ಯಗಳನ್ನು ತಿಳಿದು ಧ್ಯಾನವನ್ನು ಮಾಡುವವರಿಗೆ ಧ್ಯಾನ ತುಂಬಾ ಸಾಧ್ಯ. ಅಂದರೆ ಧ್ಯಾನ ಕುದುರೋದಕ್ಕೆ ಅವಕಾಶ ಜಾಸ್ತಿ ತಿಳುವಳಿಕೆಯಲ್ಲಿರುತ್ತೆ ಹೊರತು ಹಲವು ವರ್ಷಗಳ ಸಾಧನೆಯಲ್ಲಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಧ್ಯಾನಕ್ಕಾಗಿ ವರ್ಷಗಟ್ಟಲೆ ಅನುಭವ ಪಡಿಬೇಕು ಅಂತೇನೂ ಇಲ್ಲ. ಮೊದಲನೇ ಸಿಟ್ಟಿಂಗ್ ಧ್ಯಾನದಲ್ಲಿಯೂ ಕೂಡ ತುಂಬ ಅದ್ಭುತವಾದ ಅನುಭವಗಳನ್ನು ನಾವು ಹೊಂದೋದಕ್ಕೆ ಸಾಧ್ಯ ಅಂತ ಎಷ್ಟೋ ಸಾವಿರ ಉದಾಹರಣೆಗಳನ್ನು ನಾವು ಲೈವ್ ಆಗೇನೆ ನೋಡಬಹುದು. ಧ್ಯಾನ ಮಾಡಬೇಕಾದ್ರೆ ತುಂಬ ವಯಸ್ಸಾಗಿರಬೇಕು ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಹಾಗೇನೂ ಇಲ್ಲ. ಧ್ಯಾನ ಮಾಡುವವರಿಗೆ ಧ್ಯಾನದ ಬಗೆಗಿನ ನಂಬಿಕೆ ಹಾಗೂ ನಾನು ಧ್ಯಾನವನ್ನು ಅರ್ಥಪೂರ್ಣವಾಗಿ ಸಂಪೂರ್ಣವಾಗಿ ಮಾಡುತ್ತೇನೆ ಅನ್ನುವಂತಹ ಆಶಾಭಾವನೆ ಇರಬೇಕು. ಇದು ತುಂಬಾ ಮುಖ್ಯ. ಹಾಗಾಗಿ ಧ್ಯಾನ ಅನುಭವ ಮತ್ತು ವಯಸ್ಸು ಇವೆಲ್ಲದರ ಎಲ್ಲೆ ಮೀರಿತು. ತುಂಬ ಚಿಕ್ಕ ಮಕ್ಕಳು, 5-6 ವರ್ಷದ ಮಕ್ಕಳು ಕೂಡ 5-10 ನಿಮಿಷದ ಧ್ಯಾನದಲ್ಲಿ ಎಷ್ಟು ಅದ್ಭುತ ಅನುಭವಗಳನ್ನು ಪಡೆದಿರ್ತಾರೆ ಅನ್ನೋದನ್ನು ನಾವು ನಮ್ಮ ಧ್ಯಾನ ಕೇಂದ್ರಗಳಲ್ಲಿ ಲೈವ್ ಆಗೇನೆ ಕೇಳಿದ್ದೀವಿ, ನೋಡಿದ್ದೀವಿ. ಹಾಗಾಗಿ ಧ್ಯಾನಕ್ಕಂತ ಅನುಭವ ಅವಶ್ಯಕತೆ ಇಲ್ಲ, ವರ್ಷಗಳ ಸಾಧನೆಯೇ ಹಿನ್ನೆಲೆಯ ಅವಶ್ಯಕತೆಯೂ ಇಲ್ಲ ಫ್ರೆಂಡ್ಸ್. ಆ ನಂಬಿಕೆಯನ್ನು ದಯವಿಟ್ಟು ತೆಗೆದುಹಾಕಿ. ಇನ್ನು ಕೆಲವರಿಗೆ ಧ್ಯಾನ ಕಲಿತು ಯಶಸ್ವಿ ಆಗಬೇಕು ಅಂದರೆ ಅದಕ್ಕೆ ಚಿಕ್ಕಂದಿನಿಂದಲೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಲ್ಲಿ ಧ್ಯಾನ ಇರಬೇಕು ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಹಾಗೇನೂ ಇಲ್ಲ. ಯಾವುದೇ
ಬ್ಯಾಕ್ಗ್ರೌಂಡ್ ಅಂದರೆ ಧ್ಯಾನದ ಹಿನ್ನೆಲೆಯೇ ಆಗಲಿ, ಧಾರ್ಮಿಕವಾದಂತಹ ಯಾವುದೇ ಹಿನ್ನೆಲೆ ಆಗಲಿ ಧ್ಯಾನಕ್ಕೆ ಅಗತ್ಯವಿಲ್ಲ ಫ್ರೆಂಡ್ಸ್. ಧ್ಯಾನಕ್ಕೆ ಬೇಕಾಗಿರುವುದು ಒಂದು ಧ್ಯಾನಕ್ಕೆ ಕೂಡುವಂತಹ ಒಂದು ಸ್ಥಿತಿ ಹಾಗೂ ಶ್ವಾಸದ ಮೇಲೆ ಗಮನ. ಇಷ್ಟು ಮಾಡಿದರೆ ಸಾಕು, ಧ್ಯಾನ ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗಬೇಕು, ಏನು ಅನುಭವಗಳನ್ನು ಮಾಡಿಸ್ಬೇಕು, ಅದು ತಾನೇ ತಾನಾಗಿ ಆಗುವಂಥದ್ದು. ಧ್ಯಾನ ಅಂದರೆ ಇಟ್ ಹ್ಯಾಪನ್ಸ್, ಅದು ನಡೆಯುವಂಥ ಒಂದು ಪ್ರಕ್ರಿಯೆ ಹೊರತು ಅದನ್ನು ಇನ್ನೆಲ್ಲಿಂದಲೂ ತೆಗೆದುಕೊಂಡು ಬರುವಂಥದ್ದಲ್ಲ. ಹಾಗಾಗಿ ನಿಮಗೆ ಚಿಕ್ಕಂದಿನಿಂದ ರೂಢಿಯಾಗಲಿ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಲ್ಲಿ ಧ್ಯಾನ ಹಿಂದಿನ ತಲೆಮಾರಿನಿಂದ ತಂದೆ ತಾಯಿಗಳಿಂದ ಧ್ಯಾನ ಬಂದಿರಬೇಕಾಗಲಿ ಅಂತೇನೂ ಇಲ್ಲ. ಧ್ಯಾನವನ್ನು ಕಲಿತ ಮೊದಲ ಕ್ಷಣದಿಂದಲೇ ಕೂಡ ನೀವು ಒಬ್ಬ ಯಶಸ್ವಿ ಧ್ಯಾನಿ ಆಗಬಲ್ಲಿರಿ. ಒಂದೇ ಒಂದು ಇಲ್ಲಿ ನೀವು ಪಾಲಿಸಬೇಕಾಗಿರೋದು ಕನ್ಸಿಸ್ಟೆಂಟ್ಲಿ ಧ್ಯಾನ ಮಾಡಬೇಕು. ಅಂದರೆ ನಿರಂತರವಾಗಿ ಪ್ರತಿನಿತ್ಯ ತಪ್ಪದೇ ಧ್ಯಾನ ಮಾಡುವಂಥದ್ದು, ಇದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ಧ್ಯಾನವೆಂದರೆ ಮನಸ್ಸನ್ನು ಆಲೋಚನಾರಹಿತವನ್ನಾಗಿ ಮಾಡುವುದು, ಶೂನ್ಯಗೊಳಿಸುವುದು, ಅದು ಮಾತ್ರ ಯಶಸ್ವಿ ಧ್ಯಾನ ಅಂತ ಕೆಲವರ ನಂಬಿಕೆ ಇದೆ. ತುಂಬ ಜನ ಹೇಳ್ತಾರೆ, ಇಲ್ಲ ನಾವು ಎಷ್ಟೇ ಧ್ಯಾನ ಮಾಡಿದರೂ ಆಲೋಚನೆಗಳು ನಮ್ಮಿಂದ ಹೋಗ್ತಾನೇ ಇಲ್ಲ ಅಂತ. ಫ್ರೆಂಡ್ಸ್, ನೀವು ಅದಕ್ಕಂತಲೇ ಗುರಿ ಇಟ್ಕೊಳ್ಳೇಬೇಡಿ. ನಾನು ಧ್ಯಾನವೆಂದರೆ ಮನಸ್ಸನ್ನು ಸಂಪೂರ್ಣ ಆಲೋಚನಾರಹಿತ ಮಾಡಬೇಕು, ಶೂನ್ಯಗೊಳಿಸಬೇಕು ಅನ್ನುವಂಥ ಗುರಿ ಇಟ್ಕೊಂಡು ಧ್ಯಾನನೇ ಮಾಡಬೇಡಿ. ಬಟ್ ಧ್ಯಾನ ಅಂದರೆ ನಿಜವಾಗಿಯೂ ವಾಸ್ತವ ಪ್ರಜ್ಞೆಯಲ್ಲಿರುವುದು. ಅಂದರೆ ನಮ್ಮ ಸುತ್ತಮುತ್ತಲೂ ಇರತಕ್ಕಂತಹ ವಾಸ್ತವ ಸ್ಥಿತಿಗತಿಗಳನ್ನು ಯಾವುದೇ ಜಡ್ಜ್ಮೆಂಟ್ ಇಲ್ಲದೆ ನಾವು ಅದ್ರ ಮೇಲೆ ಫೋಕಸ್ ಮಾಡೋದೇ ಧ್ಯಾನ. ನಾನಿವತ್ತು ಮಾತನಾಡ್ತಾ ಇದ್ದೀನಿ, ಮಾತನಾಡೋದ್ರ ಬಗ್ಗೆ, ನಾನು ಹೇಳ್ತಾ ಇರೋ ವಿಷಯದ ಬಗ್ಗೆ ಮಾತ್ರ ನನ್ನ ಫೋಕಸ್ ಇರಬೇಕು, ಇದೇ ನಿಜವಾದ ಧ್ಯಾನ. ಸೊ ಧ್ಯಾನದಲ್ಲಿ ಆಲೋಚನೆಗಳು ಬರುವುದು ತೀರಾ ಸಹಜ ಫ್ರೆಂಡ್ಸ್. ಅದನ್ನು ನೀವು ಅದರಲ್ಲಿ ಸಿಕ್ಕ ಹಾಕ್ಕೊಳ್ಳೋದನ್ನೇ ಸ್ವೀಕಾರ ಮಾಡೋದನ್ನು ಕಲಿಬೇಕು. ಇದು ನಿಜವಾದ ಒಂದು ಸ್ಕಿಲ್ ಅಂತಲೇ ನಾನು ಹೇಳ್ತೀನಿ. ಈ ಒಂದು ಅವೇರ್ನೆಸ್ಸನ್ನು ಮೂಡಿಸ್ಕೊಂಡ್ರೆ ಧ್ಯಾನ ಅಂದರೆ ತುಂಬ ಕಷ್ಟಪಟ್ಟು ಮನಸ್ಸನ್ನು ಶೂನ್ಯಗೊಳಿಸೋದು ಅಲ್ಲ. ಯಾವಾಗ ನಾವು ವಾಸ್ತವ ಪ್ರಜ್ಞೆಯಲ್ಲಿ ಇರ್ತೀವಿ, ತಂತಾನೇ ನಮಗೇ ಗೊತ್ತಿಲ್ಲದೆ ನಿಧಾನವಾಗಿ ಮನಸ್ಸು ಆಲೋಚನೆಗಳ ಹಿಡಿತದಿಂದ ಬಿಟ್ಟು ತನ್ನದೇ ಸ್ವತಂತ್ರದ ದಿಕ್ಕಿನಲ್ಲಿ ಚಲಿಸೋದಕ್ಕೆ ಶುರುವಾಗುತ್ತೆ. ಅದೇ ಫೋಕಸ್. ಒಂದು ನಿರ್ದಿಷ್ಟವಾದಂಥ ಅನುಭವಗಳನ್ನು ಪಡೆಯೋದಕ್ಕೆ ಈ ಫೋಕಸ್ ಹೆಲ್ಪ್ ಆಗುತ್ತೆ. ಇಲ್ಲಿ ಬುದ್ಧನ ಒಂದು ಕತೆ ನನಗೆ ನೆನಪು ಬರ್ತಾ ಇದೆ. ಹೇಗೆ ನಾವು ಯಾವುದನ್ನು ಜಡ್ಜ್ಮೆಂಟ್ ಮಾಡ್ದೇನೆ, ಯಾವುದೇ ಆಲೋಚನೆಗಳಲ್ಲೂ ಸಿಕ್ಕಾಕ್ಕೊಳ್ದೇ ಸ್ವೀಕೃತಿಯ ಮನೋಭಾವ ಅಂದರೆ ಆಕ್ಸೆಪ್ಟೆನ್ಸನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅನ್ನೋದಕ್ಕೆ ಒಂದು ಬುದ್ಧನ ಕತೆ ನೆನಪು ಬರ್ತಾ ಇದೆ ಫ್ರೆಂಡ್ಸ್. ಬುದ್ಧ ಭಗವಾನರು ಒಂದು ಎನ್ಲೈಟ್ಮೆಂಟ್ ಹೊಂದಿದ ಮೇಲೆ, ಆತ್ಮಜ್ಞಾನವನ್ನು ಹೊಂದಿದ ಮೇಲೆ ಹೀಗೆ ಕಾಡಿನಲ್ಲಿ ಹೋಗ್ತಾ ಇರೋವಾಗ ಒಂದು ನದಿಯನ್ನು ದಾಟ್ಕೊಂಡು ಹೋಗ್ತಾರೆ. ಆ ನದಿ ದಂಡೆಯ ಸುತ್ತ ಒಂದು ಕಾಡಿರುತ್ತೆ. ಹೋಗ್ತಾ ಹೋಗ್ತಾ ಬಿಸಿಲಿನ ದಿನವಾದ್ದರಿಂದ ಅವರು ಒಂದು ದಟ್ಟ ಮರದ ಕೆಳಗೆ ಸ್ವಲ್ಪ ಕುಳಿತು ವಿಶ್ರಾಂತಿ ಮಾಡಿಕೊಳ್ಳೋಣ ಅಂತ ನದಿಯನ್ನು ದಾಟಿ ಹೋಗಿ ಒಂದು ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಳ್ತಾರೆ. ಅದೇ ನದಿಗೆ ಒಬ್ಬ ಜ್ಯೋತಿಷಿ, ಆತ ವ್ಯಾಪಾರಿ ಕೂಡ ಆಗಿರ್ತಾನೆ. ಅವನು ಸ್ನಾನ ಮಾಡೋದಕ್ಕಂತ ಬರ್ತಾನೆ. ಸ್ನಾನ ಮಾಡಿದ ಮೇಲೆ ಆತ ದಂಡೆಯ ಕಡೆಗೆ ಹೋಗುವಾಗ ಅಲ್ಲಿ ಬುದ್ಧ ಭಗವಾನರ ಹೆಜ್ಜೆಯ ಗುರುತುಗಳನ್ನು ಗಮನಿಸ್ತಾನೆ. ಆತ ಎಷ್ಟು ಜ್ಯೋತಿಷದಲ್ಲಿ ಎಷ್ಟೊಂದು ಪಾಂಡಿತ್ಯವನ್ನು ಗಳಿಸಿರ್ತಾನೆ ಅಂದರೆ, ಯಾರದ್ದೇ ಹೆಜ್ಜೆ ಗುರುತನ್ನು ನೋಡಿದರೂ ಆ ವ್ಯಕ್ತಿಯ ವ್ಯಕ್ತಿತ್ವ, ಆತ ಏನಾಗಿರ್ತಾನೆ ಅನ್ನೋದನ್ನು ಹೇಳೋವಷ್ಟು ನಿಪುಣನಾಗಿರ್ತಾನೆ. ಹಾಗಾಗಿ ಬುದ್ಧರ ಹೆಜ್ಜೆಗಳನ್ನು ನೋಡಿದ ತಕ್ಷಣ ನದಿಯ ಒಂದು ದಡದಲ್ಲಿ ಆತನು ಇದು ಜಗತ್ತನ್ನೇ ಆಳುವ ಚಕ್ರವರ್ತಿಯ ಹೆಜ್ಜೆ ಗುರುತುಗಳು ಅಂತ ಕಂಡುಹಿಡಿತಾನೆ. ಅಂದರೆ ಪ್ರೆಡಿಕ್ಟ್ ಮಾಡ್ತಾನೆ, ಮುಂದಾಲೋಚನೆಯನ್ನು ಮಾಡ್ತಾನೆ. ಹಾಗಾದರೆ ಜಗತ್ತನ್ನು ಆಳುವಂಥ ದೊಡ್ಡ ಚಕ್ರವರ್ತಿ ಈ ಕಾಡಿನ ದಾರಿಯಲ್ಲಿ ಹಾದು ಹೋಗಿದ್ದಾನ, ಹಾಗಾದರೆ ನಾನು ಅವನನ್ನು ಭೇಟಿ ಮಾಡಬಹುದಲ್ಲ ಅಂತ ಹುಡುಕ್ತಾ ಹೊರಡ್ತಾನೆ. ಸ್ವಲ್ಪ ನದಿ ದಂಡೆ ಮೇಲೆ ನಡೆದರೆ ಪ್ರಶಾಂತವಾದ ಕಾಡು, ತಂಪಾದ ಮರದ ಕೆಳಗೆ ಬುದ್ಧರು ಕುಳಿತುಕೊಂಡಿರ್ತಾರೆ. ಆತನಿಗೆ ಈ ವ್ಯಕ್ತಿಯನ್ನು ನೋಡಿದ ತಕ್ಷಣ ಜಗತ್ತನ್ನೇ ಆಳಬಲ್ಲ ಚಕ್ರವರ್ತಿ ಒಬ್ಬ ಸನ್ಯಾಸಿಯ, ಸಾಧುವ ಅನ್ನೋ ಪ್ರಶ್ನೆ ಆಗುತ್ತೆ. ಅಥವಾ ನನ್ನ ಒಂದು ಜ್ಯೋತಿಷ್ಯ ಭ್ರಮೆಯ ಅಂತ ಅವನಿಗೆ ಅನಿಸೋದಕ್ಕೆ ಶುರುವಾಗುತ್ತೆ. ಆಗ ಬುದ್ಧರನ್ನು ಕೇಳ್ತಾರೆ, ಯಾರು ನೀನು ಅಂತ. ಬುದ್ಧರು ಒಂದೇ ಮಾತನ್ನು ಹೇಳ್ತಾರೆ, ನಾನು ಯಾರೂ ಅಲ್ಲ. ಆಗ
ಅವನಿಗೆ ಗೊಂದಲ ಉಂಟಾಗುತ್ತೆ. ಇಲ್ಲ ಇಲ್ಲ, ನೀನು ಈ ಜಗತ್ತನ್ನೇ ಆಳಬಲ್ಲ ದೊಡ್ಡ ಚಕ್ರವರ್ತಿ, ನೀನು ಈ ಜಗತ್ತನ್ನು ಗೆಲ್ಲಲೇಬೇಕಲ್ಲ ಹಾಗಾದರೆ ಅಂತ ಕೇಳ್ತಾನೆ. ಆಗ ಬುದ್ಧರು ಹೇಳ್ತಾರೆ, ನಾನು ಅದನ್ನೇ ಮಾಡ್ತಿದ್ದೀನಿ, ಪ್ರತಿನಿತ್ಯ ನಾನು ಅದನ್ನೇ ಮಾಡ್ತೀನಿ, ಆದರೆ ಯಾರ ಮೇಲೂ ವಿಜಯ ಸಾಧಿಸಿ ನಾನು ಗೆಲ್ಲುವುದಿಲ್ಲ. ಆಗ ಜ್ಯೋತಿಷಿಗೆ ಇನ್ನೂ ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಆವಾಗ ಬುದ್ಧರು ಹೇಳ್ತಾರೆ, ನಾವು ಚಕ್ರವರ್ತಿಯಾಗಲು 2 ಮಾರ್ಗಗಳಿವೆ. ಒಂದು ವಿಜಯವನ್ನು ಸಾಧಿಸುವುದು, ಇನ್ನೊಂದು ಎಲ್ಲರೊಡನೆ ಸೇರಿಬಿಡುವುದು. ನಾವು ಯಾರದ್ದೇ ಮೇಲೆ ವಿಜಯ ಸಾಧಿಸಿದರೂ ಇತರರು ನಮಗಿಂತ ಕೆಳಗೆ ಅನ್ನೋ ಭಾವನೆಯಿಂದ ನಮಗೆ ನೋವೇ ಸಿಗುತ್ತೆ ಹೊರತು ಎಂದಿಗೂ ಸಂತೋಷ ಸಿಗುವುದಿಲ್ಲ. ಅದರ ಬದಲು ಎಲ್ಲರೊಳಗೊಂದಾಗಿ ನಾವಿದ್ದರೆ ಅದು ನಿಜವಾದ ಜೀವನದ ವಿಕಾಸ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಈ ಜಗತ್ತಿನ ಚಕ್ರವರ್ತಿ ಅಂತ ಹೇಳ್ತಾರೆ ಬುದ್ಧರು. ಯಾರೂ ಅಲ್ಲ, ನಾನೇನೂ ಅಲ್ಲ ಅಂದರೆ ಪ್ರಯೋಜನ ಇಲ್ಲ ಅಂತಲ್ಲ. ನೀನು ನಿನ್ನ ಭೌತಿಕ ಅಸ್ತಿತ್ವವನ್ನು ಮಾತ್ರ ನೀನು ಅಂತ ಕರೆಯೋದಾದರೆ ನೀನು ಅಲ್ಲಿಗೇ ಸೀಮಿತವಾಗಿ ಉಳಿದ್ಬಿಡ್ತೀಯ. ನಿನ್ನ ಭೌತಿಕ ಅಸ್ತಿತ್ವವನ್ನು ಹೊರತಾದರೆ ಮಾತ್ರ ಇಡೀ ಜಗತ್ತೆಲ್ಲ ನಿನ್ನದೇ ಅಂತ ಬುದ್ಧರು ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂಥ ಒಂದು ಸಿಂಪಲ್ ಅಂಶ ಏನಿದೆ ಅಂತಂದರೆ, ಎಲ್ಲ ಆಲೋಚನೆಗಳಲ್ಲೂ ನಾವು ಸಿಕ್ಕಿ ಹಾಕಿಕೊಳ್ಳದೇನೆ ಹೊರಬರೋದಕ್ಕೆ ಸಾಧ್ಯ ಅಂತ. ಬುದ್ಧ ಭಗವಾನರ ಈ ಮಾತು, ನಾನು ಯಾರೂ ಅಲ್ಲ ಆದರೆ ಈ ಜಗತ್ತೆಲ್ಲ ನನ್ನದೇ ಅನ್ನುವಂತಹ ಸತ್ಯ ಏನಿದೆ ನೋಡಿ, ಎಂತಹ ಅದ್ಭುತವಾಗಿದೆ. ಹಾಗಾಗಿ ನಿತ್ಯದ ನಮ್ಮ ಆಲೋಚನೆಗಳು ನಮಗೆ ಎಷ್ಟೇ ಬಂದರೂ ಕೂಡ ನಾವು ಆ ಆಲೋಚನೆಗಳಲ್ಲಿ ಸಿಲುಕಿ ಹಾಕಿಕೊಳ್ಳದೇನೆ ಅವುಗಳನ್ನು ಸ್ವೀಕಾರ ಮಾಡೋದನ್ನು ಕಲಿಬೇಕು. ಸೊ ಹಾಗಾಗಿ ಅವರು ಆ ಜ್ಯೋತಿಷಿಗೆ ಹೇಳ್ತಾರೆ, ನೀನು ಕೇವಲ ಮುಂದಾಲೋಚನೆಗಳನ್ನು ಮಾಡುವುದು, ಇನ್ನೊಬ್ಬರ ಬಗೆಗಿನ ಇನ್ನೊಬ್ಬರ ಭವಿಷ್ಯದ ಬಗೆಗಿನ ಆಲೋಚನೆಗಳನ್ನು ಇದರೇ ಒಂದು ಚಕ್ರದಲ್ಲಿ ಸಿಲುಕಿ ಹಾಕಿಕೊಂಡ್ಬಿಟ್ಟಿದೆಯಾ. ಸೊ ಹೀಗಾಗಿ ನೀನು ಯಾವುದೇ ಯೋಜನೆಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿನ್ನ ಹತ್ರ ಪ್ಲ್ಯಾನ್ಸೇ ಇಲ್ಲ. ನೀನು ಕೇವಲ ಎಲ್ಲರನ್ನ ಅವರು ಏನಾಗಿದ್ದಾರೆ, ಅವರ ಭವಿಷ್ಯ, ಇದನ್ನು ಅಳಿಯೋದಕ್ಕೆ ಮಾತ್ರ ನೀನು ಸೀಮಿತ ಆಗ್ತಾ ಇದ್ದೀಯಾ. ಸೊ ನಿನಗೆ ನೀನು ಯಾವತ್ತೂ ಒಂದು ಲಿಮಿಟೇಷನ್ಸನ್ನು ಹಾಕ್ಕೋಬೇಡ. ಆಗ ಮಾತ್ರ ದೊಡ್ಡದೊಂದು ಯೋಜನೆಯನ್ನು ನೀನು ಹೊಂದೋದಕ್ಕೆ ಸಾಧ್ಯ, ಸಫಲಗೊಳಿಸೋದಕ್ಕೆ ಸಾಧ್ಯ ಅಂತ ಬುದ್ಧರು ಹೇಳ್ತಾರೆ. ಹಾಗಾಗಿ ಧ್ಯಾನವೆಂದರೆ ನಾನೇನೂ ಅಲ್ಲ ಅಂತ ತಿಳಿಯೋದೇ ಆಗಿದೆ ಫ್ರೆಂಡ್ಸ್. ಪ್ರೇಮವೆಂದರೆ ನಾನೇ ಎಲ್ಲ ಅಂತ ಅರಿಯೋದೇ ಆಗಿದೆ. ಬುದ್ಧರು ಮಾಡಿದ್ದು ಇದನ್ನೇ. ನಾನೇನೂ ಅಲ್ಲ ಅಂತ ಅವರು ತಿಳಿದ್ರು, ಪ್ರೇಮವೇ ಎಲ್ಲ ಅಂತ ಸಾರಿದ್ರು, ಹಂಚಿದ್ರು ಕೂಡ. ಹಾಗಾಗಿ ಧ್ಯಾನವೆಂದರೆ ಕೇವಲ ಮನಸ್ಸನ್ನು ಶೂನ್ಯಗೊಳಿಸೋದು ಅಂತಲ್ಲ, ವಾಸ್ತವ ಪ್ರಜ್ಞೆಯಲ್ಲಿ ನಿನ್ನದೇ ಯೋಜನೆಯನ್ನು ನೀನು ಸಫಲಗೊಳಿಸ್ತಾ ಹೋಗೋದಕ್ಕೆ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಧ್ಯಾನದ ಬಗೆಗಿನ ಈ ಎಲ್ಲ ಮೂಢನಂಬಿಕೆಗಳಿಂದ ಆಚೆ ನಾವು ಸಾಗೋಣ, ಧ್ಯಾನ ಸಾಧನೆ ಮಾಡೋಣ. ನೀವು ಹೆಚ್ಚು ಹೆಚ್ಚು ಸಂತೋಷವನ್ನು ಗಳಿಸೋದಕ್ಕಾಗಿ ನಿಮಗೆ ಅವಕಾಶವಿದ್ದಷ್ಟು ಹೆಚ್ಚು ಧ್ಯಾನವನ್ನು ಮಾಡ್ತಾ ಹೋಗಿ ಫ್ರೆಂಡ್ಸ್. ಇವತ್ತಿನ ಈ ನನ್ನ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತವನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.